ನಮಸ್ಕಾರ ಗೆಳೆಯರೆ. IPL 2026 ಮೊದಲ ಪಂದ್ಯವೇ ಇಷ್ಟು ಧಮಾಕ ಆಗಿರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಮಾರ್ಚ್ 28 ಶನಿವಾರದಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ RCB ಮತ್ತು SRH ನಡುವಿನ ಪಂದ್ಯದಲ್ಲಿ RCB ಅದ್ಭುತ ಜಯ ದಾಖಲಿಸಿದೆ. ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಕಣಕ್ಕಿಳಿದ ಬೆಂಗಳೂರು ತಂಡ ಹೈದರಾಬಾದ್ ವಿರುದ್ಧ 6 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿ ಈ ಸೀಸನ್ಗೆ ಶುಭಾರಂಭ ಮಾಡಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಪಂದ್ಯದ ಹೈಲೈಟ್ಸ್ ನೋಡೋಣ. ಟಾಸ್ ಗೆದ್ದ ರಾಜತ್ ಪಾಟಿದಾರ್ ಮೊದಲು ಬೌಲಿಂಗ್ ಆಯ್ದುಕೊಂಡರು. ಹೈದರಾಬಾದ್ ಆರಂಭದಲ್ಲೇ ಸಂಕಷ್ಟಕ್ಕೆ ಸಿಲುಕಿತು. ಕೇವಲ 29 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಾಗ ಬಂದಿದ್ದು ಇಶಾನ್ ಕಿಶನ್. SRH ನಾಯಕನ ಆಟವಾಡಿದ ಕಿಶನ್ ಕೇವಲ 38 ಎಸೆತಗಳಲ್ಲಿ 80 ರನ್ ಚಚ್ಚಿದರು. ಅವರಿಗೆ ಸಾಥ್ ನೀಡಿದ ಅನಿಕೇತ್ ವರ್ಮಾ ಕೇವಲ 18 ಎಸೆತಗಳಲ್ಲಿ 43 ರನ್ ಸಿಡಿಸಿ ತಂಡದ ಮೊತ್ತವನ್ನು 20 ಓವರ್ಗಳಲ್ಲಿ 201ಕ್ಕೆ ತಲುಪಿಸಿದರು. ಬೌಲಿಂಗ್ನಲ್ಲಿ RCB ಪರ ಡೆಬ್ಯೂಟೆಂಟ್ ಜಾಕೋಬ್ ಡಫಿ ಕೇವಲ 22 ರನ್ ನೀಡಿ 3 ಪ್ರಮುಖ ವಿಕೆಟ್ ಪಡೆದು ಮಿಂಚಿದರು. ರೋಮಾರಿಯೋ ಶೆಫರ್ಡ್ ಕೂಡ 3 ವಿಕೆಟ್ ಕಿತ್ತು SRH ರನ್ ವೇಗಕ್ಕೆ ಬ್ರೇಕ್ ಹಾಕಿದರು. 200 ರನ್ಗಳ ಗುರಿ ಬೆನ್ನಟ್ಟಿದ RCBಗೆ ಆರಂಭದಲ್ಲೇ ಫಿಲ್ ಸಾಲ್ಟ್ ವಿಕೆಟ್ ನಷ್ಟವಾಯಿತು. ಆದರೆ ಆನಂತರ ಶುರುವಾಗಿದ್ದೇ ಅಸಲಿ ಆಟ. ನಮ್ಮ ಹೆಮ್ಮೆಯ ಕನ್ನಡಿಗ ದೇವದತ್ ಪಡಿಕ್ಕಲ್ ಕೇವಲ 26 ಎಸೆತಗಳಲ್ಲಿ 61 ರನ್ ಸೇರಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ರಂಗೇರಿಸಿದರು. ಇತ್ತ ವಿರಾಟ್ ಕೊಹ್ಲಿ ತಮ್ಮ ಎಂದಿನ ಸ್ಟೈಲ್ನಲ್ಲಿ ಆಟ ಆರಂಭಿಸಿದರು. ಪಡಿಕ್ಕಲ್ ಔಟ್ ಆದ ನಂತರ ಬಂದ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೂಡ ಸುಮ್ಮನೆ ಕೂರಲಿಲ್ಲ. 12 ಎಸೆತಗಳಲ್ಲಿ 31 ರನ್ ಸೇರಿಸಿ ಗೆಲುವನ್ನು ಸುಲಭಗೊಳಿಸಿದರು. ಕೊನೆಯಲ್ಲಿ ಕಿಂಗ್ ಕೊಹ್ಲಿ ಹರ್ಷಲ್ ಪಟೇಲ್ ಓವರ್ನಲ್ಲಿ ಸತತ ಬೌಂಡ್ರಿ ಬಾರಿಸಿ ಪಂದ್ಯ ಮುಗಿಸಿದರು. ಕೊಹ್ಲಿ 38 ಎಸೆತಗಳಲ್ಲಿ ಅಜೇಯ 69 ರನ್ ಬಾರಿಸಿ ಚೇಸಿಂಗ್ನಲ್ಲಿ 4000 ರನ್ ಪೂರೈಸಿದ ಮೊದಲ ಆಟಗಾರ ಎಂಬ ದಾಖಲೆ ಬರೆದರು. ಈ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಅಂದರೆ ಜಾಕೋಬ್ ಡಫಿ ಅವರ ಬೌಲಿಂಗ್. ಫಿಲ್ ಸಾಲ್ಟ್ ಹಿಡಿದ ಇಶಾನ್ ಕಿಶನ್ ಕ್ಯಾಚ್ ಮತ್ತು ಪಡಿಕ್ಕಲ್ ನೀಡಿದ ವೇಗದ ಆರಂಭ. RCB ಈ ಬೃಹತ್ ಗುರಿಯನ್ನು ಕೇವಲ 15.4 ಓವರ್ಗಳಲ್ಲೇ ತಲುಪಿದ್ದು ತಂಡದ ನೆಟ್ ರನ್ ರೇಟ್ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಮೊದಲ ಪಂದ್ಯದಲ್ಲೇ ಜಾಕೋಬ್ ಡಫಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಒಟ್ಟಿನಲ್ಲಿ RCB ಈ ಬಾರಿ ಮತ್ತೆ ಕಪ್ ಗೆಲ್ಲುವ ಮುನ್ಸೂಚನೆ ನೀಡಿದೆ. ಈ ಪಂದ್ಯದಲ್ಲಿ ನಿಮಗೆ ಯಾರ ಆಟ ಇಷ್ಟವಾಯಿತು? ಪಡಿಕ್ಕಲ್ ಬ್ಯಾಟಿಂಗ್ ಅಥವಾ ಕಿಂಗ್ ಕೊಹ್ಲಿ ಫಿನಿಶಿಂಗ್? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂದಿನ ಪಂದ್ಯದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ RCB.